ಎಲ್ಲರಿಗೂ ನಮಸ್ಕಾರ. 52 ಶಕ್ತಿಪೀಠಗಳ ಹೆಸರುಗಳು ಮತ್ತು ಅದರ ಮಹತ್ವವನ್ನು ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ನವರಾತ್ರಿ ಸಮಯದಲ್ಲಿ ಶಕ್ತಿಪೀಠಗಳಿಗೆ ಹೆಚ್ಚಾಗಿ ಭೇಟಿ ನೀಡ್ತಾರೆ. ಭಾರತದಲ್ಲಿ ಸುಮಾರು 52 ಶಕ್ತಿಪೀಠಗಳಿವೆ. ದೇವಿಯ ಪ್ರಸಿದ್ಧ ಮತ್ತು ಪವಿತ್ರ ದೇವಾಲಯಗಳು 52 ಶಕ್ತಿಪೀಠಗಳನ್ನು ಒಳಗೊಂಡಿವೆ. 51 ಶಕ್ತಿಪೀಠಗಳಿವೆ ಎಂದು ಪರಿಗಣಿಸಿದ್ದರೂ ತಂತ್ರ ಚೂಡಾಮಣಿಯಲ್ಲಿ 52 ಶಕ್ತಿಪೀಠಗಳ ಬಗ್ಗೆ ಉಲ್ಲೇಖನವನ್ನು ನೀಡಲಾಗಿದೆ. ಈ ಶಕ್ತಿಪೀಠಗಳು ಅಸ್ತಿತ್ವಕ್ಕೆ ಬಂದಿರುವುದರ ಹಿಂದೆ ಒಂದು ವಿಶೇಷ ಕಾರಣವಿದೆ. ಸತಿ ದೇವಿಯ ದೇಹದ ಭಾಗಗಳು ಬಿದ್ದಿರುವ ಸ್ಥಳವಾಗಿದೆ. ಈ ಸ್ಥಳಗಳು ಅತ್ಯಂತ ಶಕ್ತಿಶಾಲಿ ಸ್ಥಳಗಳಾಗಿವೆ. ಈ ಶಕ್ತಿಪೀಠಗಳಿಗೆ ಭೇಟಿ ನೀಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಲಕ್ಷಾಂತರ ಜನರು, ಅದರಲ್ಲೂ ನವರಾತ್ರಿ ಸಮಯದಲ್ಲಂತೂ ದೇಶ ವಿದೇಶಗಳಿಂದಲೂ ಬರುತ್ತಾರೆ. ಭಗವಾನ್ ಶಿವನ ಪತ್ನಿ ಸತಿಯು ತನ್ನ ತಂದೆ ದಕ್ಷನ ಮನಸ್ಸಿನಿಂದ ಒಪ್ಪಿಗೆ ಇಲ್ಲದಂತೆ ಶಿವರನ್ನು ವಿವಾಹವಾದರು. ಇದರ ಬಳಿಕ ಒಮ್ಮೆ ರಾಜ ದಕ್ಷನು ಬೃಹತ್ ಯಾಗವನ್ನು ಆಯೋಜಿಸಿದರು. ಆದರೆ ತನ್ನ ಮಗಳು ಮತ್ತು ಅಳಿಯನನ್ನು ಯಾಗಕ್ಕೆ ಆಹ್ವಾನಿಸಲಿಲ್ಲ. ಆಹ್ವಾನವಿಲ್ಲದಿದ್ದರೂ ಸತೀದೇವಿ ಶಿವನ ಮಾತನ್ನು ಮೀರಿ ತಂದೆಯ ಯಾಗಕ್ಕೆ ಬರುತ್ತಾರೆ. ರಾಜ ದಕ್ಷನು ತಾಯಿ ಸತಿಯ ಮುಂದೆ ಆಕೆಯ ಪತಿ ಶಿವನನ್ನು ನಿಂದಿಸಿದರು ಮತ್ತು ಅವಮಾನಿಸಿದರು. ತಾಯಿ ಸತಿಯು ತನ್ನ ತಂದೆಯಿಂದ ತನ್ನ ಗಂಡನ ಅವಮಾನಗಳನ್ನು ಸಹಿಸಲಾರದೆ ಯಾಗದ ಪವಿತ್ರ ಅಗ್ನಿಗೆ ಆಹುತಿಯಾದರು. ಇದರಿಂದ ಕೋಪಗೊಂಡ ಶಿವನು ಸತೀದೇವಿಯ ಸುಟ್ಟ ದೇಹವನ್ನು ಎರಡೂ ಕೈಯಲ್ಲಿ ಹಿಡಿದುಕೊಂಡು ತಾಂಡವ ನರ್ತನ ಮಾಡುತ್ತಾರೆ. ಬ್ರಹ್ಮಾಂಡದಲ್ಲಿ ಪ್ರಳಯವಾಗತೊಡಗಿತು. ಆಗ ವಿಷ್ಣು ಸೃಷ್ಟಿಯನ್ನು ರಕ್ಷಿಸಲು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರಗೊಳಿಸಿದರು. ತಾಯಿಯ ದೇಹದ ಭಾಗಗಳು ಮತ್ತು ಆಭರಣಗಳು ಭೂಮಿಯ ಮೇಲೆ ವಿವಿಧ ಸ್ಥಳಗಳಲ್ಲಿ 52 ತುಂಡುಗಳಾಗಿ ಬಿದ್ದವು. ಇವುಗಳನ್ನೇ ಶಕ್ತಿಪೀಠವೆಂದು ಪರಿಗಣಿಸಲಾಗುತ್ತದೆ. 52 ಪವಿತ್ರ ಶಕ್ತಿಪೀಠಗಳು. ಹಿಂಗ್ಲಾಜ್ ಶಕ್ತಿಪೀಠ, ಪಾಕಿಸ್ತಾನದ ಬಲೂಚಿಸ್ಥಾನ. ಸತೀದೇವಿಯ ತಲೆ ಇಲ್ಲಿ ಬಿದ್ದಿದೆ. ಪುಲ್ಲಾರ ದೇವಿ ಶಕ್ತಿಪೀಠ, ಪಶ್ಚಿಮ ಬಂಗಾಳದ ಅಥಾಸ್. ಇಲ್ಲಿ ಸತೀದೇವಿ ತುಟಿಗಳು ಬಿದ್ದಿವೆ. ನಂದಿಪುರ ಶಕ್ತಿಪೀಠ, ಪಶ್ಚಿಮ ಬಂಗಾಳ. ಸತೀದೇವಿಯ ಹಾರ ಇಲ್ಲಿ ಬಿದ್ದಿದೆ. ವಿರಾಟ ಶಕ್ತಿಪೀಠ, ರಾಜಸ್ಥಾನ. ಸತೀದೇವಿ ಎಡಪಾದ ಇಲ್ಲಿ ಬಿದ್ದಿದೆ. ಅಂಬಾ ಶಕ್ತಿಪೀಠ ದೇವಾಲಯ, ಗುಜರಾತ್. ಇಲ್ಲಿ ತಾಯಿಯ ಹೃದಯ ಬಿದ್ದಿದೆ. ಚಂದ್ರಭಾಗ ಶಕ್ತಿಪೀಠ, ಗುಜರಾತ್ನ ಜುನಾಗಢ. ಸತೀದೇವಿಯ ಹೊಟ್ಟೆ ಇಲ್ಲಿ ಬಿದ್ದಿದೆ. ಶ್ರೀ ಭ್ರಮರಿ ಶಕ್ತಿಪೀಠ, ಮಹಾರಾಷ್ಟ್ರ. ತಾಯಿಯ ಕೆನ್ನೆಯ ಭಾಗ ಇಲ್ಲಿ ಬಿದ್ದಿದೆ. ಮನಬಡಿ ಪರ್ವತ ಶಿಖರ ಶಕ್ತಿಪೀಠ, ತ್ರಿಪುರ. ತಾಯಿಯ ಬಲಗಾಲು ಇಲ್ಲಿ ಬಿದ್ದಿವೆ. ಕಪಾಲಿನಿ ಶಕ್ತಿಪೀಠ, ಬಂಗಾಳ. ತಾಯಿಯ ಬಲಭುಜ ಭಾಗವು ಇಲ್ಲಿದೆ. ದೇವಿ ಕುಮಾರಿ ಶಕ್ತಿಪೀಠ, ಬಂಗಾಳದ ಹೂಗ್ಲಿ. ಸತೀದೇವಿಯ ಬಲಭುಜ ಬಿದ್ದಿದೆ. ವಿಮಲಾ ಶಕ್ತಿಪೀಠ, ಬಂಗಾಳದ ಮುರ್ಷಿದಾಬಾದ್. ಸತೀದೇವಿಯ ಕಿರೀಟ ಬಿದ್ದಿರುವ ಸ್ಥಳ. ತ್ರಿಸ್ರೋಷ್ಟಕ ಭ್ರಮರಿ ಶಕ್ತಿಪೀಠ, ಬಂಗಾಳದ ಜಲಪಾಯ್ಗುರಿ. ತಾಯಿಯ ಎಡಗಾಲು ಇಲ್ಲಿ ಬಿದ್ದಿದೆ. ಬಹುಳಾದೇವಿ ಶಕ್ತಿಪೀಠ, ಪಶ್ಚಿಮ ಬಂಗಾಳದ ವರ್ಧಮಾನ್. ಸತೀದೇವಿಯ ಎಡಗೈ ಇಲ್ಲಿದೆ. ಶ್ರೀ ಮಂಗಳ ಚಂಡಿಕಾ ಶಕ್ತಿಪೀಠ, ಪಶ್ಚಿಮ ಬಂಗಾಳದ ಉಜ್ಜಯಿನಿ. ತಾಯಿಯ ಬಲಮಣಿಕಟ್ಟು ಇಲ್ಲಿದೆ. ಮಹಿಷ ಮರ್ದಿನಿ ಶಕ್ತಿಪೀಠ, ಪಶ್ಚಿಮ ಬಂಗಾಳದ ವಕ್ರೇಶ್ವರ. ಸತೀದೇವಿಯ ಕಣ್ಣು ಹುಬ್ಬು ಇಲ್ಲಿ ಬಿದ್ದಿದೆ. ನಲ್ಹಟಿ ಶಕ್ತಿಪೀಠ, ಪಶ್ಚಿಮ ಬಂಗಾಳದ ಬಿರ್ಭೂಮ್ನಲ್ಲಿರುವ ನಲ್ಹಟಿ. ಸತೀದೇವಿಯ ಕಾಲಿನ ಮೂಳೆಗಳನ್ನು ಇಲ್ಲಿ ಪೂಜಿಸಲಾಗುತ್ತಿದೆ. ಲಲಿತಾದೇವಿ ಶಕ್ತಿಪೀಠ, ಪ್ರಯಾಗರಾಜ್. ಸತೀದೇವಿಯ ಕೈ ಇಲ್ಲಿದೆ. ರಾಮಗಿರಿ ಶಕ್ತಿಪೀಠ, ಇದು ಉತ್ತರ ಪ್ರದೇಶದ ಚಿತ್ರಕೂಟ. ಸತೀದೇವಿಯ ಬಲಸ್ತನ ಈ ಪ್ರದೇಶದಲ್ಲಿ ಬಿದ್ದಿತು. ಕಾತ್ಯಾಯನಿ ಶಕ್ತಿಪೀಠ, ವೃಂದಾವನ. ಸತೀದೇವಿಯ ಕೂದಲುಗಂಟು ಕಣ್ಣುಗಳು ಇಲ್ಲಿ ಬಿದ್ದವು. ದೇವಿ ಪಟಾನ್ ದೇವಾಲಯ, ಉತ್ತರ ಪ್ರದೇಶದ ಬಲರಾಂಪುರ. ತಾಯಿಯ ಎಡಭುಜವು ಇಲ್ಲಿದೆ. ಹರಸಿದ್ಧಿ ದೇವಿ ಶಕ್ತಿಪೀಠ, ಮಧ್ಯಪ್ರದೇಶ. ಸತೀದೇವಿ ಮುಂಗೈ ಬಿದ್ದಿರುವ ಸ್ಥಳ. ಜ್ವಾಲಾಮುಖಿ ಶಕ್ತಿಪೀಠ, ಹಿಮಾಚಲದ ಕಾಂಗ್ರಾ. ಈ ಶಕ್ತಿಪೀಠದಲ್ಲಿ ದೇವಿಯ ನಾಲಿಗೆ ಬಿದ್ದಿದೆ. ತ್ರಿಪುರ ಮಾಲಿನಿ ಶಕ್ತಿಪೀಠ, ಪಂಜಾಬ್ನ ಜಲಂಧರ್. ಇಲ್ಲಿ ಸತೀದೇವಿಯ ಎಡಭುಜ ಬಿದ್ದಿದೆ. ಪಹಲ್ಗಾಂವ್ ಶಕ್ತಿಪೀಠ, ಕಾಶ್ಮೀರ. ಸತೀದೇವಿಯ ಕತ್ತು ಬಿದ್ದಿರುವ ಸ್ಥಳ. ಸಾವಿತ್ರಿ ಶಕ್ತಿಪೀಠ, ಹರಿಯಾಣದ ಕುರುಕ್ಷೇತ್ರ. ಇಲ್ಲಿ ತಾಯಿಯ ಪಾದಗಳು ಬಿದ್ದಿವೆ. ಮಣಿಬಂಧ ಶಕ್ತಿಪೀಠ, ಅಜ್ಮೀರ್ನ ಪುಷ್ಕರ. ಇಲ್ಲಿ ಸತೀದೇವಿಯ ದೇಹದ 2 ಭಾಗಗಳನ್ನು ಪೂಜಿಸಲಾಗುತ್ತದೆ. ಶೊಂಡೇವ್ ನರ್ಮತಾ ಶಕ್ತಿಪೀಠ, ಮಧ್ಯಪ್ರದೇಶದ ಅಮರಕಂಟಕ್.
ಸತೀ ದೇವಿಯ ಬಲಗಾಲು ಇಲ್ಲಿ ಬಿದ್ದಿದೆ. ಮಣಿಕರ್ಣಿಕಾ ಘಾಟ್, ಉತ್ತರ ಪ್ರದೇಶದ ವಾರಣಾಸಿ. ಸತೀ ದೇವಿಯ ಕರ್ಣಾಭರಣಗಳು ಈ ಭಾಗದಲ್ಲಿ ಬಿದ್ದಿದೆ. ನೈನಾದೇವಿ ದೇವಸ್ಥಾನ, ಹಿಮಾಚಲ ಪ್ರದೇಶದ ಬಿಲಾಸ್ಪುರದಲ್ಲಿರುವ ಶಿವಾಲಿಕ್ ಪರ್ವತ. ಸತೀ ದೇವಿಯ ಕಣ್ಣುಗಳನ್ನು ಪೂಜಿಸುತ್ತಿರುವ ಸ್ಥಳ. ದಂತಕಾಳಿ ಶಕ್ತಿಪೀಠ, ನೇಪಾಳದ ಬಿಜಯಪುರ ಗ್ರಾಮ. ಇಲ್ಲಿ ಸತೀ ದೇವಿಯ ಹಲ್ಲುಗಳು ಬಿದ್ದಿವೆ. ಇಂದ್ರಾಕ್ಷಿ ಶಕ್ತಿಪೀಠ, ಶ್ರೀಲಂಕಾದ ಜಾಗ್ಞಾನಲ್ಲೂರು. ದೇವಿ ಹಿಮ್ಮಡಿ ಇರುವ ಸ್ಥಳ. ಗುಹೇಶ್ವರಿ ಶಕ್ತಿಪೀಠ, ನೇಪಾಳದ ಪಶುಪತಿನಾಥ ದೇವಾಲಯದ ಬಳಿ ಸತೀ ದೇವಿಯ 2 ಮೊಣಕಾಲು ಇಲ್ಲಿ ಬಿದ್ದಿವೆ. ಮಾನಸ ಶಕ್ತಿಪೀಠ, ಟಿಬೆಟ್ನ ಮಾನಸ ಸರೋವರ ನದಿಯ ಬಳಿ. ಇಲ್ಲಿ ಸತೀ ದೇವಿಯ ಬಲಮುಂಗೈ ಬಿದ್ದಿದೆ. ಆದ್ಯ ಶಕ್ತಿಪೀಠ, ನೇಪಾಳದ ಗಂಡಕ್ ನದಿಯ ಸಮೀಪ ಸತೀ ದೇವಿಯ ಎಡಗೆನ್ನೆ ಇಲ್ಲಿ ಬಿದ್ದಿವೆ. ಮಿಥಿಲಾ ಶಕ್ತಿಪೀಠ, ಭಾರತ ನೇಪಾಳ ಗಡಿ. ಇಲ್ಲಿ ಸತೀ ದೇವಿಯ ಎಡಭುಜವಿದೆ. ಸರ್ವಶೈಲ ರಾಮೇಂದ್ರಿ ಶಕ್ತಿಪೀಠ, ಸುಗಂಧಿ ಶಕ್ತಿಪೀಠ, ಯಶೋಧರೇಶ್ವರಿ ಮಾತಾ ಶಕ್ತಿಪೀಠ, ಪೀಠಂ ಶಕ್ತಿಪೀಠ, ಭದ್ರಕಾಳಿ ಶಕ್ತಿಪೀಠ, ಕಂಚಿ ಶಕ್ತಿಪೀಠ, ಕಾಮಾಖ್ಯ ಶಕ್ತಿಪೀಠ, ಶ್ರೀಶೈಲಂ ಮಹಾಲಕ್ಷ್ಮಿ, ಜಯಂತಿ ಶಕ್ತಿಪೀಠ. ಶ್ರೀಶೈಲ ಶಕ್ತಿಪೀಠ ಸೇರಿದಂತೆ ಇನ್ನೂ ಅನೇಕ ಶಕ್ತಿಪೀಠಗಳಿವೆ. ಶೃಂಖಲ, ಭ್ರಮರಾಂಬಿಕಾ, ಚಾಮುಂಡಿ, ಜೋಗುಲಾಂಬ, ಮಹಾಕಾಳಿ, ವೈಷ್ಣವಿ, ವಿಶಾಲಾಕ್ಷಿ. ಮುಖ್ಯವಾಗಿ ಹೇಳ್ತಕ್ಕಂಥದ್ದು 51 ಶಕ್ತಿಪೀಠಗಳು 108 ಶಕ್ತಿಪೀಠಗಳಾಗಿ ವಿಭಜಿಸಲಾಗಿದೆ. ವಿಂಧ್ಯವಾಸಿನಿ ಶಕ್ತಿಪೀಠವನ್ನು ಶಕ್ತಿಪೀಠವೆಂದು ಪರಿಗಣಿಸಲಾಗುತ್ತದೆ. ಆದರೆ ಸತಿಯ ಯಾವುದೇ ದೇಹದ ಭಾಗಗಳು ಅಲ್ಲಿ ಬೀಳದಿದ್ದರೂ ಸಹ ವಿಂಧ್ಯವಾಸಿನಿಯು ದೇವಿಯ ಅಂತಿಮ ಮತ್ತು ಅತ್ಯುನ್ನತ ರೂಪವಾಗಿದೆ. ಅವಳನ್ನು ಆದಿಪರಾಶಕ್ತಿ ಎಂದು ಕರೆಯಲಾಗುತ್ತದೆ. ವಿಂಧ್ಯವಾಸಿನಿ ದೇವಿಯು ಎಲ್ಲ ಮಹಾವಿದ್ಯೆಗಳು, ನವದುರ್ಗೆಯರು, ಮಾತೃಕೆಯರು, ಯೋಗಿನಿಯರು, ಎಲ್ಲ ದೇವತೆಗಳ ಸಾಕಾರವೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅವಳು ಸ್ವತಃ ತ್ರಿಪುರ ಸುಂದರಿ. ವಿಂಧ್ಯವಾಸಿನಿಯೊಂದಿಗೆ ಅನೇಕ ದಂತಕಥೆಗಳು ಸಂಬಂಧಿಸಿವೆ. ಅವಳನ್ನು ಮಹಾದುರ್ಗೆ ಎಂದು ಕರೆಯುತ್ತಾರೆ. ದೇವಿ ಭಾಗವತ ಪುರಾಣ ಪಠ್ಯದಲ್ಲಿ ಉಲ್ಲೇಖಿಸಿರುವಂತೆ ಅವಳು ಎಲ್ಲ 108 ಶಕ್ತಿಪೀಠಗಳ ಸಂಯೋಜಿತ ರೂಪವಾಗಿದೆ. ಏಕೆಂದರೆ ದ್ವಾಪರ ಯುಗದಲ್ಲಿ ದೇವಿಯು ತನ್ನ ಜನ್ಮದ ನಂತರ ನೆಲೆಸಲು ಆರಿಸಿಕೊಂಡ ಸ್ಥಳ ಇದು. ದೇವಕಿ ಮತ್ತು ವಸುದೇವರಿಗೆ ಕೃಷ್ಣನ ಜನನದ ಸಮಯದಲ್ಲಿ ವಿಷ್ಣುವಿನ ಸೂಚನೆಯಂತೆ ವಿಂಧ್ಯವಾಸಿನಿಯು ಗೋಕುಲದಲ್ಲಿ ನಂದ ಮತ್ತು ಯಶೋದೆಗೆ ಜನ್ಮ ನೀಡಿದಳು. ವಸುದೇವನು ತನ್ನ ಮಗ ಕೃಷ್ಣನನ್ನು ಯಶೋದೆಯ ಈ ಹೆಣ್ಣು ಮಗುವನ್ನು ಬದಲಿಸಿದನು. ಇದರಿಂದಾಗಿ ಕೃಷ್ಣನು ತನ್ನ ರಾಕ್ಷಸ ಚಿಕ್ಕಪ್ಪ ಕಂಸನಿಂದ ತಪ್ಪಿಸಿಕೊಳ್ಳಬಹುದು. ಭವಿಷ್ಯವಾಣಿಯ ಪ್ರಕಾರ ಅವನನ್ನು ಕೊಲ್ಲುತ್ತಾನೆ. ಕಂಸನು ಹುಡುಗಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಅವಳು ಅವನ ಕೈಯಿಂದ ಜಾರಿದಳು. ಅವಳ ನಿಜವಾದ ರೂಪವನ್ನು ಪಡೆದುಕೊಂಡಳು ಮತ್ತು ಅವನ ಕೊಲೆಗಾರ ಇನ್ನೂ ಬದುಕಿದ್ದಾನೆ ಎಂದು ಕಂಸನಿಗೆ ಎಚ್ಚರಿಸಿದಳು. ಅವಳು ಮಥುರಾವನ್ನು ತೊರೆದಳು ಮತ್ತು ದೇವಿಯು ಭೂಮಿಯ ಮೇಲೆ ವಾಸಿಸಲು ವಿಂಧ್ಯ ಪರ್ವತಗಳನ್ನು ತನ್ನ ವಾಸಸ್ಥಾನವಾಗಿ ಆರಿಸಿಕೊಂಡಳು. ವಿಂಧ್ಯವಾಸಿನಿ ಕೃಷ್ಣನ ಸಹೋದರಿ ಮತ್ತು ಸುಭದ್ರೆ ಅವಳ ಏಕೈಕ ಅವತಾರ ಎಂದು ನಂಬಲಾಗಿದೆ. ಶಕ್ತಿಪೀಠಗಳ ಇಷ್ಟು ಮಾಹಿತಿಗಳನ್ನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.